ಫಸ್ಟ್ ನಿನಗೆ ಯಾವ ಪಂಪ್ಕಿನ್ ಇಷ್ಟ ಆಗುತ್ತೆ ಆ ಪಂಪ್ಕಿನ ಪಿಕ್ ಮಾಡು. ಓಕೆ, ಅದು ಚೆನ್ನಾಗಿ ರೌಂಡ್ ಆಗಿರ್ಬೇಕು, ಆ ಥರ ಪಂಪ್ಕಿನ ಪಿಕ್ ಮಾಡಬೇಕು. ಇದು ಒಳಗಡೆ ಏನಿರುತ್ತೆ ಅಂತ ಹೇಳು. ಏನಿರುತ್ತೆ? ಸ್ಕೇರಿ ಇರುತ್ತೆ. ಏನು ಕಾಸ್ಟ್ಯೂಮ್ ತಗೊಂತೀಯ ನೀನು ಇವತ್ತು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಪಂಪ್ಕಿನ್ ಪ್ಯಾಚಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಇದು ಪಂಪ್ಕಿನ್ ಪ್ಯಾಚ್ ಅಂದರೆ, ಒಂದು ಫೀಲ್ಡ್ನಲ್ಲಿ ಪಂಪ್ಕಿನ್ಸ್ನ ಬೆಳೆದ್ಬಿಟ್ಟು ಅದನ್ನು ಅಲ್ಲೇ ಮಾರ್ತಾರೆ. ಅದ್ರ ಜೊತೆ ಮಕ್ಕಳಿಗೆ ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಮತ್ತು ಫಾರ್ಮ್ ಎನಿಮಲ್ಸ್ನ ಪೆಟ್ ಮಾಡಬಹುದು, ಆ ಥರ ಇರುತ್ತೆ. ಫೋಟೋ ಆಪ್ಸ್ ಇರುತ್ತೆ. ಸೊ ಇದೆಲ್ಲದ್ರ ಜೊತೆ ನಮಗೆ ಇಷ್ಟವಾದ ಪಂಪ್ಕಿನ್ಸ್ನ ನಾವು ಪಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ ತೊಗೊಂಬರ್ಬಹುದು. ಇದು ಫಾಲ್ ಸೀಸನಲ್ಲಿರುತ್ತೆ. ಸೊ ಎವ್ರಿ ಇಯರ್ ಫಾಲ್ ಸೀಸನಲ್ಲಿ ಪಂಪ್ಕಿನ್ ಪ್ಯಾಚಸ್ ಇರುತ್ತೆ. ಇದಕ್ಕೆ ನಾವು ಲಾಸ್ಟ್ ವೀಕೆಂಡೇ ಹೋಗಬೇಕು ಅಂದ್ಕೊಂಡಿದ್ವಿ. ಅಲ್ಲಿ ಹೋಗಿ ನೋಡಿದಾಗ ತುಂಬ ಕ್ರೌಡ್ ಇತ್ತು. ಸೊ ನಾವು ಒಳಗಡೆ ಹೋಗೋಕ್ಕೆ ಹೋಗಲಿಲ್ಲ ಆ ವೀಕೆಂಡು. ಸೊ ಇವತ್ತು ವೀಕ್ ಡೇ. ಸೊ ಇವತ್ತು ಅಷ್ಟೊಂದು ಜನ ಇರೋದಿಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಎಲ್ಲೋಗ್ತಿದ್ಯಾ ಚಿನ್ನಮ್ಮ? ಪಂಪ್ಕಿನ್ ಪ್ಯಾಚಿಗೆ ಹೋಗ್ತಾ ಇದೆಯಾ? ಏನಿರುತ್ತೆ ಪಂಪ್ಕಿನ್ ಪ್ಯಾಚಲ್ಲಿ? ಆನಿಮಲ್ಸ್ ಇರುತ್ತೆ, ಮತ್ತಿನ್ನೇನಿರುತ್ತೆ? ಪಂಪ್ಕಿನ್ ಇರುತ್ತೆ. ಪಂಪ್ಕಿನ್ ತಗೊಂಬಂದ್ಬಿಟ್ಟು ಏನ್ ಮಾಡೋಣ ನಾವು? ಓಪನ್ ಮಾಡ್ಬಿಟ್ಟು ಕಾವಿಂಗ್ ಮಾಡೋಣ, ಫೇಸ್ ತರ ಮಾಡೋಣ. ಓಕೆ, ಎಸ್, ವಿಲ್ ಕೀಪ್ ಲೈಟ್ ಇನ್ಸೈಡ್. ಓಕೆ, ಓಕೆ, ಲೆಟ್ಸ್ ಗೋ ಟು ಪಂಪ್ಕಿನ್ ಪ್ಯಾಚ್. ಇವತ್ತು ನಾವು ಬಂದಿರೋದು ಜೋನ್ಸ್ ಫಾರ್ಮ್ ಅಂಡ್ ಪಂಪ್ಕಿನ್ ಪ್ಯಾಚ್ ಅಂತ. ಇಲ್ಲಿ ಎಂಟ್ರೆನ್ಸ್ ಬೋರ್ಡ್ನಲ್ಲೇ ನೋಡೋ ಹಾಗೆ ಇದು ಅಕ್ಟೋಬರ್ 1 ಇಂದ ಅಕ್ಟೋಬರ್ 31 ತನಕ ಓಪನ್ ಇದೆ, ಮತ್ತು ಇದು ಮಂಡೇಸ್ ಕ್ಲೋಸ್ ಇರುತ್ತೆ. ಮತ್ತು ಈ ಸತಿ ಕೋವಿಡಿಂದ ಜಾಸ್ತಿ ಪಂಪ್ಕಿನ್ ಪ್ಯಾಚಸ್ ಓಪನ್ ಇರಲಿಲ್ಲ. ಯೂಶಲಿ ಹೇಗೆ ಅಂದರೆ ಸಿಟಿ ಒಳಗಡೆ ಒಂದು 4-5 ಮೈಲ್ಸ್ ಒಳಗಡೆ ನಾವು ಎಷ್ಟೊಂದು ಪಂಪ್ಕಿನ್ ಪ್ಯಾಚಸ್ನ ನೋಡ್ತಾ ಇದ್ವಿ. ಅಲ್ಲಿ ಹೇಗೆ ಅಂದರೆ ಹೊರಗಡೆ ಬೆಳೆದಿರ್ತಾರಲ್ಲ ಆ ಪಂಪ್ಕಿನ್ಸ್ನ ತೊಗೊಂಬಂದು ಇಟ್ಕೊಂಡು ಅಲ್ಲಿ ಮಾರ್ತಾಯಿದ್ರು, ಮತ್ತು ಅಲ್ಲಿ ಅಗೇನ್ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಾಯಿತ್ತು. ಬಟ್ ಈ ಸತಿ ಹೇಗೆ ಅಂದರೆ ಬರೀ ಫಾರ್ಮ್ನಲ್ಲಿರೋ ಪಂಪ್ಕಿನ್ ಪ್ಯಾಚಸ್ ಅಷ್ಟೇ ಓಪನ್ ಇದೆ. ಸೊ ಈ ಸತಿ ಪಂಪ್ಕಿನ್ ಪ್ಯಾಚಸ್ ಆಪ್ಷನ್ ತುಂಬಾ ಕಮ್ಮಿ ಇತ್ತು. ಸೊ ಅದರಿಂದ ಕ್ರೌಡ್ ಕೂಡ ಜಾಸ್ತಿ ಇತ್ತು, ಯಾಕೆಂದರೆ ಬರೀ ಫ್ಯೂ ಪಂಪ್ಕಿನ್ ಪ್ಯಾಚಸ್ ಅಷ್ಟೇ ಓಪನ್ ಇದ್ದಿದ್ದು. ಇವತ್ತು ನಾವು ಬಂದಿರೋದು ಫಾರ್ಮಿಗೆ. ಸೊ ಇಲ್ಲಿ US ಫಾರ್ಮ್ ಹೇಗಿರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ನೀವು ನೋಡಬಹುದು ಪಾರ್ಕಿಂಗ್ ಕಡೆ ಎಂಟರ್ ಆಗ್ತಾ ಇದ್ದೀವಿ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಜಾಸ್ತಿ ಕ್ರೌಡ್ ಇಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಜನ ಇದ್ದಾರೆ. ಕರೆ ನಿಮ್ಮ ಫ್ರೆಂಡ್ಸ್ನ, ಬನ್ನಿ ಹೋಗೋಣ ಪಂಪ್ಕಿನ್ ಪ್ಯಾಚ್ಗೆ ಅಂತ. ಇಲ್ಲಿ ಚಿನಿ ಬನ್ನಿ, ಲೆಟ್ಸ್ ಗೋ. ಚಿನ್ನಮ್ಮ, ಇದು ತಗೊಳ್ಳೋಣ ಅದು ತಗೊಳ್ಳೋಣ? ಯಾರು ತಗೊಳ್ಳೋಣ? ಇಲ್ಲಿ ಈ ಥರ ಹೊರ್ಗಡೆನೇ ಈ ಥರ ವ್ಯಾಗನ್ಸ್ನ ಇಟ್ಟಿರ್ತಾರೆ. ಇದನ್ನು ನಾವು ಪಂಪ್ಕಿನ್ಸ್ನ ಪರ್ಚೇಸ್ ಮಾಡ್ತೀವಲ್ಲ ಅದನ್ನು ಇಟ್ಕೊಳೋದಕ್ಕೆ ಮತ್ತು ಮಕ್ಕಳನ್ನ ಕೂರಿಸ್ಕೊಳೋದಕ್ಕೆ ಅದನ್ನೆಲ್ಲದನ್ನು ಯೂಸ್ ಮಾಡ್ಕೋಬಹುದು. ಇಲ್ಲಿ ಫಾರ್ಮ್ನಲ್ಲಿ ಹೇಗೆ ಅಂದರೆ ಪಂಪ್ಕಿನ್ ಪ್ಯಾಚ್ ಟೈಮ್ನಲ್ಲಿ ಈ ಥರ ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ್ ಮತ್ತು ಪಂಪ್ಕಿನ್ಸಿಗೋಸ್ಕರ ಅಂತಲೇ ಸ್ವಲ್ಪ ಎಂಟ್ರೆನ್ಸಲ್ಲಿ ಜಾಗ ಮಾಡಿಬಿಟ್ಟು ಬಿಟ್ಟಿರ್ತಾರೆ. ಸೊ ನಮಗೆ ಫುಲ್ ಒಳಗಡೆ ಫಾರ್ಮಲ್ಲಿ ಆ್ಯಕ್ಸಸ್ ಇರೋದಿಲ್ಲ ಈ ಥರ ಫಾರ್ಮ್ನಲ್ಲಿ. ಬಟ್ ಸ್ಟಿಲ್ ನೀವು ಪ್ರಾಪರಾಗಿ ಅಗ್ರಿಕಲ್ಚರ್ ಲ್ಯಾಂಡ್ ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ನಾನು ಅದಕ್ಕೋಸ್ಕರನೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಏನದು? ಇಲ್ಲಿ ನೀವು ನೋಡೋ ಹಾಗೆ ಎಂಟ್ರೆನ್ಸಲ್ಲೇ ಸ್ವಲ್ಪ ಹಸುಗಳು ಕಾಣಿಸ್ತಾ ಇದೆ. ಮಕ್ಕಳಿಗೋಸ್ಕರ ಅಂತಲೇ ಫಾರ್ಮ್ ಎನಿಮಲ್ಸ್ನೆಲ್ಲ ಪೆಟ್ ಮಾಡೋದಕ್ಕೆ ಅಂತಲೇ ಈ ಥರ ಎಲ್ಲ ಸ್ವಲ್ಪ ಜಾಗನ ಮಾಡಿರ್ತಾರೆ. ಒಂದೊಂದು ಕಡೆ ಅದಕ್ಕೆ ಎಕ್ಸ್ಟ್ರಾ ಫೀ ಇಸ್ಕೊತಾರೆ, ಆದರೆ ಇಲ್ಲಿ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಿರ್ಲಿಲ್ಲ ಅದಕ್ಕೆ. ಸೊ ಇಲ್ಲಿ ಮಕ್ಕಳು ಈ ಥರ ಫಾರ್ಮ್ ಎನಿಮಲ್ಸ್ ನೋಡಬೇಕು ಅಂದರೆ ಅವರು ಫಾರ್ಮಿಗೆ ಬರಬೇಕು. ಹಸು ಆಗಲಿ, ಕುರಿ ಆಗಲಿ, ಕುದುರೆ ಆಗಲಿ, ಈ ಥರ ಯಾವುದನ್ನು ಅವರು ರೋಡ್ನಲ್ಲಿ ನೋಡೋಕ್ಕಾಗೋದಿಲ್ಲ. ಸೊ ಈ ಥರ ಫಾರ್ಮ್ ಎನಿಮಲ್ಸ್ ನೋಡಬೇಕು ಅಂದರೆ ಈ ಥರ ಜಾಗದಲ್ಲೇ ಅವರು ಬಂದುಬಿಟ್ಟು ನೋಡಬೇಕು. ಇವಾಗ ಫಸ್ಟ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ, ಫೋರ್ಟ್ ಮೇಜ್ ಅಂತ. ಇದೇ ಥರನೇ ಕಾರ್ನ್ ಮೇಜ್ ಇರುತ್ತೆ, ಇಲ್ಲಾಂದರೆ ಹೇ ಮೇಜ್ ಇರುತ್ತೆ. ಸೊ ಇದು ಹೇಗೆ ಅಂದರೆ ಎಂಟರ್ ಆಗಿಬಿಟ್ಟು ಎಕ್ಸಿಟ್ನ ಉಟ್ಕೊಂಡು ಹೋಗೋದು. ಸೊ ಬನ್ನಿ ಇವಾನ್ ಹೇಗೆ ಆಡ್ತಾನೆ ಅಂತ ನೋಡೋಣ. ಈಗ
go this way? Okay. We'll go right. Okay. Where do you want to go now? Okay. But be careful, okay? Watch your step. Okay. Now, okay. We'll go this way. So, careful, okay? Then? Okay. Hello, Hudu. This side. This side? ಈ ಕಡೆ ಹೋಗೋಣ ಈ ಕಡೆ ಹೋಗೋಣ ಓಕೆ ಅಲ್ಲಾಗಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ ಓಪನ್ ಆಗಲ್ಲ ನೀನು ಬೇರೆ ವೇನ ಫೈಂಡ್ ಮಾಡಬೇಕು ಡೆಡ್ ಎಂಡ್ ಅದು ಹಾಂ ಯಾವ ಕಡೆ ಹೋಗೋಣ ಈಗ ಓಕೆ ನೆಕ್ಸ್ಟ್ ಬೇರೆ ಯಾವ್ದು ನೋಡೋಣ ಸಾಕು ಅದು ಮುಗೀತು ನೆಕ್ಸ್ಟ್ ನೋಡೋಣ ಅಲ್ಲಿ ಟ್ರೈನ್ ಎಲ್ಲ ಇದೆ ಅಂತೆ ಟ್ರೈನಲ್ಲಿ ಕುತ್ಕೊಂತೀಯಾ ನೋ ಅಲ್ಲಿ ಬಿಗ್ ಒಂದು ಟ್ರೈನ್ ಇದೆ ಕುತ್ಕೊಂತೀಯಾ ಪಂಪ್ಕಿನ್ ಆಮೇಲೆ ತಗೊಳ್ಳೋಣಮ್ಮ ದಟ್ ಈಸ್ ಕ್ಲೋಸ್ಡ್ ಮತ್ತು ಈ ಪಂಪ್ಕಿನ್ ಪ್ಯಾಚು ಈ ವೀಕ್ ಲಾಸ್ಟ್ ವೀಕ್ ಇದು ಅದಾದಮೇಲೆ ಇದನ್ನು ಕ್ಲೋಸ್ ಮಾಡ್ತಾರೆ ಸೊ ನೀವು ನೋಡಬಹುದು ಪಂಪ್ಕಿನ್ಸ್ ಎಲ್ಲ ಅಲ್ಲೇ ಸ್ವಲ್ಪ ಖಾಲಿಯಾಗಿದೆ ಯೂಶ್ವಲಿ ಇಲ್ಲಿ ಹೇಗೆ ಅಂದರೆ ಪಂಪ್ಕಿನ್ಸ್ನ ಹ್ಯಾಲೋವಿನಿಗೆ ತೊಗೊಂಡೋಗ್ತಾರೆ ಹ್ಯಾಲೋವಿನ್ ಎಲ್ಲ ಮುಗಿದಾದ್ಮೇಲೆ ಪಂಪ್ಕಿನ್ ಪ್ಯಾಚ್ ಎಲ್ಲ ಕ್ಲೋಸ್ ಆಗುತ್ತೆ ಸೊ ಹ್ಯಾಲೋವಿನ್ ಟೈಮ್ನಲ್ಲಿ ಪಂಪ್ಕಿನ್ಸ್ ಕಾವಿಂಗ್ ಮಾಡ್ತಾರೆ ಪಂಪ್ಕಿನ್ ಪೇಂಟಿಂಗ್ ಅದನ್ನೆಲ್ಲ ಮಾಡಿಬಿಟ್ಟು ಮನೆ ಮುಂದೆ ಡೆಕೋರೇಷನ್ ಮಾಡ್ತಾರೆ ಸೊ ಇದು ಲಾಸ್ಟ್ ವೀಕ್ ಆಗಿರೋದ್ರಿಂದ ಜನ ಕೂಡ ಸ್ವಲ್ಪ ಜಾಸ್ತಿ ಇದ್ದರು ಮತ್ತು ಈ ಪಂಪ್ಕಿನ್ ಪ್ಯಾಚಿಗೆ ಎಂಟ್ರಿ ಫೀ ಏನೂ ಇಲ್ಲ ನಾನು ಮುಂದೆ ಇನ್ನೂ ಸ್ವಲ್ಪ ಮಕ್ಕಳದ್ದು ಫನ್ ಆ್ಯಕ್ಟಿವಿಟೀಸ್ನ ತೋರಿಸ್ತೀವಿ ನಾವು ಅದನ್ನು ಮಾಡಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ನ ಪರ್ಚೇಸ್ ಮಾಡಬೇಕಾಗತ್ತೆ ಮತ್ತು ನಾವು ಇಲ್ಲಿ ಪಂಪ್ಕಿನ್ನ ಪರ್ಚೇಸ್ ಮಾಡ್ತೀವಿ ಅಂದರೆ ನಾವು ಯಾವ ಸೈಜ್ ಪಂಪ್ಕಿನ್ನ ತಗೊತೀವೋ ಅದಕ್ಕೆ ನಾವು ಅಷ್ಟು ದುಡ್ಡನ್ನ ಪೇ ಮಾಡಬೇಕಾಗತ್ತೆ ಮತ್ತು ಮಕ್ಕಳಿಗೆ ತುಂಬ ಚೆನ್ನಾಗಿ ಎಷ್ಟೊಂದು ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಬಟ್ ಈ ಸತಿ ಸ್ವಲ್ಪ ಕೋವಿಡ್ ಇರೋದ್ರಿಂದ ಎಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಓಪನ್ ಇರಲಿಲ್ಲ ಅವರಿಗೆ ಯಾವುದು ಮ್ಯಾನೇಜ್ ಮಾಡೋಕ್ಕಾಗತ್ತೆ ಎಲ್ಲ ಸ್ವಲ್ಪ ಸ್ಯಾನಿಟೈಸ್ ಎಲ್ಲ ಮಾಡೋಕ್ಕಾಗತ್ತೆ ಆ ಥರದನ್ನ ಮಾತ್ರ ಈ ಸತಿ ಓಪನ್ ಮಾಡಿ ಡ್ರೈ ಆಗಿಬಿಟ್ಟಿದೆ ವಾಟರ್ ಎಲ್ಲ ಡ್ರೈ ಆಗಿಬಿಟ್ಟಿದೆ ಅದಕ್ಕೆ ನಾವು ವಾಟರ್ನ ಸೇವ್ ಮಾಡಬೇಕು ರೈನ್ ಬಂದಾಗ ಮತ್ತೆ ಫುಲ್ ಆಗುತ್ತೆ ಆ ಕಡೆಯಿಂದಲ್ಲ ಈ ಕಡೆಯಿಂದ ಏನಿದು ಟ್ರ್ಯಾಕ್ಟರ್ ಪಂಪ್ಕಿನ ತಗೊಂಡೋಗ್ತಾ ಇದೆಯಾ ಇವಾಗ ನೀನು ಹೇಳು ಚೀಸ್ ಈ ಕಡೆ ಇಲ್ಲಿ ನೋಡಿ ಡಾಂಕೀಸ್ ಕೂಡ ಪೆಟ್ ಮಾಡೋಕ್ಕೆ ಇಟ್ಟಿದ್ದಾರೆ ಮಕ್ಕಳು ಇದನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ರು Wait for me. Wait for me. ಇಲ್ಲಿ ಕಿಡ್ಸ್
ಆಕ್ಟಿವಿಟೀಸ್ಗೆ ಟಿಕೆಟ್ನ ಪರ್ಚೇಸ್ ಮಾಡ್ತಾ ಇದ್ವಿ ಮತ್ತು ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇತ್ತು, ಲೈಕ್ ಆ್ಯಪಲ್ ಪೈ, ಪಂಪ್ಕಿನ್ ಪೈ, ಐಸ್ ಕ್ರೀಮ್, ನ್ಯಾಚೋಸ್, ಆ ಥರ ಎಷ್ಟೊಂದು ಸ್ನ್ಯಾಕ್ಸ್ ಇತ್ತು. ಏನು ತೊಗೊಂಡಿರಬಹುದು ಸ್ನ್ಯಾಕ್ಸು ಅಂತ ಗೆಸ್ ಮಾಡಿ ನೋಡೋಣ. ಚಿನ್ನಮ್ಮ ಏನು ತೊಗೊಂಡಿದ್ಯಮ್ಮ? ಇದು ಪಂಪ್ಕಿನ್ ಪೈ. ಎಸ್, ಅದ್ರ ಮೇಲ್ಗಡೆ ಸ್ವಲ್ಪ ವಿಪ್ಡ್ ಕ್ರೀಮ್. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಪಂಪ್ಕಿನ್ ಪೈ ಅಂತ. ಯು ವಾಂಟ್ ದಿಸ್ ಒನ್? ಓಕೆ, ಚೆನ್ನಾಗಿದೆ. ಇದು ನೋಡಮ್ಮ, ಪಂಪ್ಕಿನ್ ಪೈನ ಟ್ರೈ ಮಾಡು. ಇದ್ರ ಜೊತೆ ಇದು How is it? Yummy. Okay. Okay, ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. I can't wait. ಇದು ಮಕ್ಕಳಿಗೆ ಒಂದು ಟ್ರೈನ್ ರೈಡ್ ಥರ ಮಾಡಿದ್ದಾರೆ, ಆದರೆ ಅದು ನೋಡೋಕ್ಕೆ ಕಂಪ್ಲೀಟಾಗಿ ಟ್ರೈನ್ ಥರ ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ಎಲ್ಲದನ್ನು ರೀಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ದಾರೆ. ದಟ್ ಈಸ್ ಗುಡ್. ಮತ್ತು ನೋಡಬಹುದು ಇವಾನ್ ಕೂಡ ಅಷ್ಟೇ ಒಂದು ರೈಡ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ಮತ್ತು ಎವ್ರಿ ರೈಡ್ ಆದ ತಕ್ಷಣವೂ ಅಷ್ಟೇ ಎಲ್ಲ ಕಾರ್ಟೂನ್ ಚೆನ್ನಾಗಿ ಸ್ಯಾನಿಟೈಸ್ ಮಾಡ್ತಾಯಿದ್ರು. Yeah! The cat's want me again! Now let's go do something else! Let's go over here! Let's go over here! Oh, so much fun! You heard you right? ನೀ ಮಾಡುವಮ್ಮ ಒಂದು ಜೊತೆ ಮಾಡು, ಒಂದ್ಸತಿ ಟ್ರೈ ಮಾಡು. ತುಂಬಾ ಚಿಕ್ಕದದು, ತುಂಬಾ ಚಿಕ್ಕದಲ್ಲಮ್ಮ, ಬೇಬೀಸ್ ಅಷ್ಟೇ ಅಲ್ವಾ ಟ್ರೈ ಮಾಡೋದ್ರಲ್ಲಿ. ಇದೆಲ್ಲದ್ರ ಮಧ್ಯೆ ಅವಾಗವಾಗ ಡೋಂಟ್ ಫರ್ಗೆಟ್ ಟು ಸ್ಯಾನಿಟೈಸ್ ಯುವರ್ ಹ್ಯಾಂಡ್ಸ್.
ಈಗ ನೋಡಿ ಚಿಕ್ಕವರಿಗೆ ಅಂತ ಇನ್ಫ್ಲೇಟಬಲ್ ಕಾರ್ನ್ ಮೇಸ್ನ ಮಾಡಿದ್ದಾರೆ. ದೊಡ್ಡವರಿಗೆ ಕೂಡ ಇರುತ್ತೆ, ಅಂದರೆ ದೊಡ್ಡವರಿಗೆ ನಿಜವಾದ ಕಾರ್ನ್ ಮೇಸ್ ಇರುತ್ತೆ. ಅದು ಈ ಸತಿ ಈ ಪಂಪ್ಕಿನ್ ಪ್ಯಾಚ್ನಲ್ಲಿ ಇರಲಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ಈ ಸತಿ ಪಂಪ್ಕಿನ್ ಪ್ಯಾಚ್ ಆಪ್ಷನ್ಸ್ ಕೂಡ ಕಮ್ಮಿ ಇತ್ತು. ಡೆಡ್ ಎಂಡ್ ಇವಾನ್, ಡೆಡ್ ಎಂಡ್, ಬೇರೆ ರೂಟ್ ನೋಡು. ಹಾಂ, go. Okay, let's go. Wow. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಪಂಪ್ಕಿನ್ಸ್ನ ಇಟ್ಟಿದ್ದಾರೆ. ಇದನ್ನ ಥ್ರೋ ಮಾಡಬೇಕು ಬೌಲಿಂಗ್ ಥರ. ಅಲ್ಲಿ ಪಂಪ್ಕಿನ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ನಾವು ಗುರಿ ಮಾಡಿಬಿಟ್ಟು ಅದರೊಳಗಡೆ ಹಾಕ್ತೀವಿ. ಸೊ ನಾನು ಟ್ರೈ ಮಾಡ್ತೀನಿ ಫಸ್ಟ್ ಒಂದು ನೋಡೋಣ. ನೀನು ಥ್ರೋ ಮಾಡಲ್ವಾ ಇವಾನ್? ನೀನು ಥ್ರೋ ಮಾಡಲ್ವಾ? ವಾಯ್? ಇವಾಗ ಈ ಕಡೆ ಇನ್ನೊಂದು ಸ್ವಲ್ಪ ಫಾರ್ಮ್ ಎನಿಮಲ್ಸ್ ಇದೆ, ಅದನ್ನ ಪೆಟ್ ಮಾಡಕ್ ಹೋಗ್ತಾ ಇದೀವಿ. What if I eat? What if I? What if? ಚಿನ್ನಮ್ಮ ಕರೆಕ್ಟಾಗಿ ನೋಡು. ಇವಾಗ ನೀನು ಇದ್ರ ಒಳಗೆ ಕುತ್ಕೋಬೋದು. ಇದ್ರಲ್ಲಿ ಕುತ್ಕೊಂಡಂತೆ ಫಸ್ಟು ನಿನಗೆ ಯಾವ ಪಂಪ್ಕಿನ್ ಇಷ್ಟ ಆಗುತ್ತೆ ಆ ಪಂಪ್ಕಿನ ಪಿಕ್ ಮಾಡು. ಓಕೆ, ಅದು ಚೆನ್ನಾಗಿ ರೌಂಡ್ ಆಗಿರ್ಬೇಕು, ಆ ಥರ ಪಂಪ್ಕಿನ ಪಿಕ್ ಮಾಡು. ನೋಡೋದು ಚೆನ್ನಾಗಿದೆಯಾ? ನೋಡು ಆ ಕಡೆ ಯಾವ್ದಾರ ಬೇರೆ ಯಾವ್ದಾರ ಬೇಕು ನೋಡು. ಇದು ನೋಡೋಣ. ಓಕೆ,
$3 one and a 7, so $10. ಸೊ ಪಂಪ್ಕಿನ್ದು ಅಮೌಂಟ್ ಬಂದುಬಿಟ್ಟು ಈ ಥರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 2 ಪಂಪ್ಕಿನ್ ತೊಗೊಂಡಿದ್ವಲ್ಲ ಅದೆರಡು ಸೇರಿಸ್ಬಿಟ್ಟು $10 ಆಯಿತು. ಪಂಪ್ಕಿನ್ ಪ್ಯಾಚ್ ಮುಗ್ದಾದ್ಮೇಲೆ ಇವಾಗ ಸ್ಪಿರಿಟ್ ಹ್ಯಾಲೋವಿನ್ ಅಂತ ಒಂದು ಶಾಪಿಗೆ ಬಂದಿದ್ದೀವಿ. ಇವೊಂದು ಹ್ಯಾಲೋವಿನ್ ಕಾಸ್ಟ್ಯೂಮ್ ಪರ್ಚೇಸ್ ಮಾಡೋದಕ್ಕೆ. ಇಲ್ಲಿ ಹ್ಯಾಲೋವಿನ್ ಡೆಕೋರೇಷನ್ ಕಾಸ್ಟ್ಯೂಮ್ಸ್ ಎಲ್ಲ ಈ ಶಾಪ್ನಲ್ಲಿ ಸಿಗುತ್ತೆ. ಇದು ಒಳಗಡೆ ಏನಿರುತ್ತೆ ಅಂತ ಹೇಳು. ಏನಿರುತ್ತೆ? ಸ್ಕೇರಿ ಇರುತ್ತೆ. ಏನು ಕಾಸ್ಟ್ಯೂಮ್ ತೊಗೊತೀಯ ನೀನು ಇವತ್ತು? ಯಾವ ಥರದ್ದು ಬೇಕಮ್ಮ? ಓಕೆ ಕಮ್. That is girl costume, Mama. This is girl costume. Oh, come, we'll go and see, okay? What costume? Here. ಇದು ನೋಡೋಣ ಚಿನ್ನಿ, ಇದರ ಪ್ರೈಸ್ ನೋಡೋಣ. ನಾವು ಪಂಪ್ಕಿನ್ ತಗೊಂಡಿದ್ದೀವಲ್ಲ ಅದ್ರದ್ದು ಕಾರ್ವಿಂಗ್ ಮಾಡೋಣ ಅಂದ್ಕೊಂಡು ಈ ಥರ ಪಂಪ್ಕಿನ್ ಕಾರ್ವಿಂಗ್ ಕಿಟ್ ಅಂತ ಸಿಗುತ್ತೆ. ಇಲ್ಲಿ ಸ್ಟೆನ್ಸಿಲ್ಸ್ ಎಲ್ಲದೂ ಇರುತ್ತೆ. ಸೊ ಇದನ್ನು ತಗೊಂಡಿದ್ದೀನಿ. ನೋಡೋಣ ಇವನ್ ಕೈಯಲ್ಲಿ ಮಾಡಿಸೋಣ ಹೇಗೆ ಮಾಡ್ತಾನೆ ಅಂತ ನೋಡೋಣ. ಈ ಸ್ಟೋರ್ನಲ್ಲಿ ಹ್ಯಾಲೋವಿನ್ ರಿಲೇಟೆಡ್ ಐಟಮ್ಸ್ ಅಷ್ಟೇ ಸಿಗ್ಬೋದು. ಲೈಕ್ ಹ್ಯಾಲೋವಿನ್ ಕಾಸ್ಟ್ಯೂಮ್, ಹ್ಯಾಲೋವಿನ್ ಡೆಕೋರೇಷನ್, ಇಲ್ಲ ಮೇಕಪ್, ಇಲ್ಲ ಆಕ್ಸೆಸರೀಸ್, ಆ ಥರದಷ್ಟೇ ಈ ಸ್ಟೋರ್ನಲ್ಲಿ ಸಿಗುತ್ತೆ. ಸೊ ಈ ಸ್ಟೋರ್ ನೇಮ್ ಬಂದುಬಿಟ್ಟು ಅಷ್ಟೇ ಸ್ಪಿರಿಟ್ ಹ್ಯಾಲೋವಿನ್ ಅಂತ. ಮತ್ತು ನೀವು ನೋಡಬಹುದು ಎಷ್ಟು ವಿಚಿತ್ರವಾದ ಡೆಕೋರೇಷನ್ಸ್ ಎಲ್ಲ ಇದೆ ಅಂತ. ಏನಕ್ಕೆ ಈ ಥರ ಡೆಕೋರೇಷನ್ ಮಾಡ್ತಾರೆ ಅಂತ ನಾನು ಹ್ಯಾಲೋವಿನ್ ಬ್ಲಾಗನ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹ್ಯಾಲೋವಿನ್ ಬಂದುಬಿಟ್ಟು ಅಕ್ಟೋಬರ್ 31 ಇದೆ, ಸ್ಯಾಟರ್ಡೇ ಬರುತ್ತೆ. ನಾವು ಹ್ಯಾಲೋವಿನ್ ದಿನ ಏನು ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಒಂದು ವ್ಲಾಗ್ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಹ್ಯಾಲೋವಿನ್ ಅಂದ ತಕ್ಷಣ ಬರೀ ಸ್ಕೇರಿ ಕಾಸ್ಟ್ಯೂಮ್ಸ್ ಅಷ್ಟೇ ಹಾಕೋಬೇಕು ಅಂತ ಏನೂ ಇಲ್ಲ. ನಮಗೆ ಇಷ್ಟವಾದಂಥ ಕಾಸ್ಟ್ಯೂಮ್ಸ್ ಕೂಡ ಹಾಕೋಬಹುದು. ಲೈಕ್ ಈಗ ನಮ್ಮದು ಸೂಪರ್ ಹೀರೋ ಕಾಸ್ಟ್ಯೂಮ್ಸ್ ಹಾಕೋಬಹುದು, ಪ್ರಿನ್ಸಸ್ ಇಲ್ಲ ಫೇರಿ ಕಾಸ್ಟ್ಯೂಮ್ ಹಾಕೋಬಹುದು. ಇಲ್ಲಿ ಮಕ್ಕಳದ್ದು ಕಾಸ್ಟ್ಯೂಮ್ನ ನೀವು ನೋಡೋದಾದರೆ ಇಲ್ಲಿ ಡೋನಟ್ ಕಾಸ್ಟ್ಯೂಮ್ ಇದೆ, ಪೊಲೀಸ್ ಮ್ಯಾನ್ ಇದೆ, ಲಯನ್, ಟೈಗರ್, ಡೈನೋಸರಸ್, ಆ ಥರ ಯಾವುದೇ ಥರ ಕಾಸ್ಟ್ಯೂಮ್ಸ್ ಕೂಡ ಹಾಕೋಬಹುದು. ಲಾಸ್ಟ್ ಟೈಮ್ ಇವಾನ್ ಈ ಕಾಸ್ಟ್ಯೂಮ್ ಹಾಕೊಂಡಿದ್ದ ವ್ಯಾಂಪೈರ್ದು. ಆ ಫೋಟೋ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಇವಾನಿಗೆ ಕಾಸ್ಟ್ಯೂಮ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ಲಾಸ್ಟ್ ಇಯರ್ ಏನು ಹಾಕ್ಕೊಂಡಿದ್ವೋ ಅದನ್ನೇ ಹಾಕ್ಕೊಳೋದು ಅಂತ ಅಂದ್ಕೊತಾ ಇದ್ದೀವಿ. ಬಟ್ ಸ್ಟಿಲ್ ಇನ್ನೂ ಡಿಸೈಡ್ ಮಾಡಿಲ್ಲ. ಏನಕ್ಕೆ ಅಂದರೆ ಈ ಸತಿ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಯಾವುದೇ ಥರ ಕಾಸ್ಟ್ಯೂಮ್ ಪಾರ್ಟಿ ಆಗಲಿ ಇಲ್ಲ ಟ್ರಿಕ್ ಆರ್ ಟ್ರೀಟ್ ಆಗಲಿ ಆ ಥರದ್ದು ಯಾವುದೂ ಇಲ್ಲ. ಸೊ ಆದ್ದರಿಂದ ಲಾಸ್ಟ್ ಇಯರ್ದೇ ರಿಯೂಸ್ ಮಾಡೋಣ ಅಂದ್ಕೊತಾ ಇದ್ದೀನಿ.
ಮತ್ತು ಇವಾನಿಗೆ ಈ ವರ್ಷ ಯಾವುದು ಕಾಸ್ಟ್ಯೂಮ್ ತೊಗೊಂಡ್ವಿ ಅಂತ ನಾನು ಹ್ಯಾಲೋಯಿನ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಹ್ಯಾಲೋಯಿನ್ ದಿನ ನಾನು ಅವನಿಗೆ ಕಾಸ್ಟ್ಯೂಮ್ ಹಾಕ್ತೀನಲ್ಲ, ಸೊ ಅದಕ್ಕೋಸ್ಕರ ನೀವು ಹ್ಯಾಲೋಯಿನ್ ವ್ಲಾಗಿಗೆ ವೆಯ್ಟ್ ಮಾಡಬೇಕು. ಆದ್ದರಿಂದ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗಲೇ ನೀವು ನನ್ನ ವಿಡಿಯೋನ ನೋಡಬಹುದು ಮತ್ತು ನಂದು ಯಾವುದೇ ವೀಡಿಯೋಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ಕಡೆ ನೀವು ನೋಡಬಹುದು, ಇದೆಲ್ಲ ದೊಡ್ಡವ್ರದ್ದು ಕಾಸ್ಟ್ಯೂಮು. ಸೊ ಬರೀ ಚಿಕ್ಕ ಮಕ್ಕಳು ಅಷ್ಟೇ ಕಾಸ್ಟ್ಯೂಮ್ನ ಹಾಕ್ಕೊಳೋದು ಅಂತಲ್ಲ, ದೊಡ್ಡವರು ಕೂಡ ಅಂದರೆ ಎಲ್ಲ ಏಜ್ನವರು ಕೂಡ ಇಲ್ಲಿ ಕಾಸ್ಟ್ಯೂಮ್ನ ಹಾಕ್ಕೊತಾರೆ. ಯೂಶ್ವಲಿ ಹ್ಯಾಲೋಯಿನ್ ದಿನ ಹೇಗಿರುತ್ತೆ ಅಂದರೆ, ಮಕ್ಕಳು ಕಾಸ್ಟ್ಯೂಮ್ನ ಹಾಕ್ಕೊಂಡ್ಬಿಟ್ಟು ಎಲ್ಲರ ಮನೆ ಮುಂದೆ ಹೋಗ್ಬಿಟ್ಟು ಟ್ರಿಕ್ ಆರ್ ಟ್ರೀಟ್ ಅಂತ ಕೇಳಿಬಿಟ್ಟು ಕ್ಯಾಂಡೀಸ್ನ ಕಲೆಕ್ಟ್ ಮಾಡ್ಕೊಂಬರ್ತಾರೆ. ಸೊ ಮಕ್ಕಳು ಅದನ್ನು ತುಂಬಾ ಎಂಜಾಯ್ ಮಾಡ್ತಾರೆ, ಯಾಕೆಂದರೆ ಕ್ಯಾಂಡೀಸ್ ಸಿಗುತ್ತೆ ಮತ್ತು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಕಾಸ್ಟ್ಯೂಮ್ನೆಲ್ಲ ಹಾಕ್ಕೊಂಡಿರ್ತಾರೆ. ಸೊ ಅದನ್ನು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಈ ಸತಿ ಕೋವಿಡ್ ಸಿಚುವೇಷನಿಂದ ಅದು ಯಾವುದೂ ಆಗ್ತಾಯಿಲ್ಲ. ನೋಡಬೇಕು ಈ ಸತಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಸೊ ನೋಡೋಣ ಹೇಗಿರುತ್ತೆ, ಅದನ್ನು ನಾನು ವ್ಲಾಗ್ನಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಇದನ್ನು ಟ್ರೈ ಮಾಡಲಾ? ಬನ್ನಿ ಎಸ್ನ ಟ್ರೈ ಮಾಡಲಾ? ನೀನು ಟ್ರೈ ಮಾಡ್ತೀಯಾ? ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.